ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಅದೇ ರೀತಿಯಾಗಿ ತೆಲುಗಿ ಕೇಸಿನಲ್ಲೂ ಕೂಡ ನಾವು ಒಟ್ಟಾರೆಯಾಗಿ ಅದನ್ನು ಬಗೆಹರಿಸಿದ್ದೇವೆ. ಬಹುಶಃ ದೇಶಕ್ಕೆ ಈ ವೀರಪ್ಪನು ಮತ್ತು ಇವರು ತೆಲುಗಿ ಇಬ್ಬರು ಒಂದು ಬಹಳಷ್ಟು ಜನರಿಗೆ ತೊಂದರೆನೂ ಕೊಡ್ತಾ ಇದ್ರು. ಒಂದು ಕಡೆ ಎಕನಾಮಿಕ್ ಫ್ರಾಡ್ ಮಾಡ್ತಕ್ಕಂಥದ್ದು. ಇಂಥ ಅನೇಕ ಘಟನೆಗಳು ನನ್ನ ನೆನಪಿಗೆ ಬರ್ತವೆ. ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಸಾಕಷ್ಟು ಕೆಲಸ ನನ್ನ ಕಾಲದಾಗೂ ಅವ್ರ ಜೊತೆಯಲ್ಲಿ ಮಾಡೋಕ್ಕೆ ಆಯಿತು. ಮತ್ತು ಅವರು ನಾನು ಈಗಾಗಲೇ ಹೇಳ್ದಂಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಅಗಲ ಹೋಗಿದ್ದಕ್ಕಾಗಿ ನನಗೆ ಅತಿ ದುಃಖವಾಗಿದೆ. ಮತ್ತು ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಯಾವಾಗಲೂ ಡೆವಲಪ್ಮೆಂಟ್ ಮೈಂಡೆಡ್. ಬೆಂಗಳೂರಿನಲ್ಲಿ ಅನೇಕ ಡೆವಲಪ್ಮೆಂಟ್ ಅದು IT, BT ಇರ್ಬೋದು, ಅದನ್ನು ಫ್ಲೈಓವರ್ಸ್ಗಳಿರ್ಬೋದು, ಇಂಥ ಎಲ್ಲ ಕೆಲಸ ಅವರಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಸೆಂಟರ್ನಲ್ಲಿ ಬಂದು ಕೂಡ ಅವರು ಕೆಲಸ ಮಾಡಿದ್ದಾರೆ. ಹೀಗೆ ನನಗೇನಾಯ್ತಂದರೆ ಅಲ್ಲಿ ಸ್ಟೇಟ್ನಲ್ಲೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಯಿತು. ಮತ್ತು ಸೆಂಟರ್ನಲ್ಲಿ ಬಂದ ಮೇಲೂ ಕೂಡ ನನಗೆ ಅವಕಾಶ ಆಯಿತು. ಹೀಗೆ ನನ್ನ ಸಂಪರ್ಕ ಸ್ವಲ್ಪ ಅವ್ರ ಜೊತೆಯಲ್ಲಿ ಮೊದಲಿಂದ ಇತ್ತು. ಅದಕ್ಕಂಥ ವ್ಯಕ್ತಿ ಇವತ್ತು ಆಗಲು ಹೋದ್ಮೇಲೆ ಸ್ವಲ್ಪ ನಮಗೆ ದುಃಖ ಆಗ್ತದೆ. ಮತ್ತು ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ. ಬೇರೆ ರಾಜಕಾರಣ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ಒಳ್ಳೇದು ಅಲ್ಲ. ಬಟ್ ಏನೇ ಆಗಲಿ, ಇರೋವರೆಗೆ ಕಾಂಗ್ರೆಸ್ನಲ್ಲಿ ಅವರು ಒಳ್ಳೆ ಕೊಡುಗೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಕೆಲಸದ ಬಗ್ಗೆ. ಬಟ್ ಅಷ್ಟೇ ದುಃಖ ಅನ್ನಿಸ್ತದೆ, ನಮ್ಮನ್ನು ಅಗಲಿ ಹೋಗಿದ್ರಲ್ಲ ಅಂತಕ್ಕಂಥದ್ದು. ಇಲ್ಲಿ ಅವರು ಬರಲಿದ್ದಾಗ ಆ ನಂತರ ಪುನಃ ಓಕೆ. ಇನ್ನು ನಿರಂತರವಾಗಿ ನಿಮಗೆ ಎಸ್ ಎಂ ಕೃಷ್ಣ ಅವರ ಇಡೀ ಒಂದು ಸಾಧನೆ ಬಗ್ಗೆ ಹೇಳ್ತಾನೆ ಹೋಗ್ತೀವಿ. ಎಸ್ ಎಂ ಕೃಷ್ಣ ಅವರು ಈ ದೇಶ ಕಂಡ ಬಹಳ ಅಪರೂಪದ ರಾಜಕಾರಣಿ, ಅದರಲ್ಲಿ ಎರಡು ಮಾತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ದೆಹಲಿಯಲ್ಲಿ ದರ್ಬಾರ್ ನಡೆಸಿ ನಾಡಿನ ಸ್ಟೈಲಿಶ್ CM ಆಗಿ ಆಳಿ ಬ್ರ್ಯಾಂಡ್ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿದವರು ಎಸ್ ಎಂ ಕೃಷ್ಣ. ಇವರ ಬದುಕಿನ ಜರ್ನಿಯ ಒಂದು ಸ್ಪೆಷಲ್ ರಿಪೋರ್ಟ್ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ. ಎಸ್ಎಂ ಕೃಷ್ಣ ಅಂದ್ರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತ. ಕೃಷ್ಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯವರು. ಮಲ್ಲಯ್ಯ ಹಾಗೂ ತಾಯಮ್ಮ ಅವರ 7ನೇ ಮಗನಾಗಿ ಮೇ 1, 1932ರಲ್ಲಿ ಎಸ್ಎಂ ಕೃಷ್ಣ ಜನನ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಕಲಿತ ನಂತರ ಮಾಧ್ಯಮಿಕ ಶಿಕ್ಷಣವನ್ನ ಮದ್ದೂರು ಹಾಗೂ ಮಂಡ್ಯದಲ್ಲಿ ಮುಗಿಸಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆದ್ರು. ನಂತರ ಬೆಂಗಳೂರಿನಲ್ಲಿ ಲಾ ಕಂಪ್ಲೀಟ್ ಮಾಡಿದ್ರು. ವಿದೇಶದಲ್ಲೂ ಉನ್ನತ ವ್ಯಾಸಂಗ ಮಾಡಿ ನಾಡಿಗೆ ವಾಪಸ್ ಬಂದು ಕಾನೂನು ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಜಾನ್ ಆಫ್ ಕೆನಡಿಯವರ ಪ್ರಭಾವ ಇವರ ಮೇಲೆ ಬೀರಿತ್ತು. ನಂತರ ಇವರು ರಾಜಕಾರಣದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. 1962ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಅಭ್ಯರ್ಥಿಯಾಗಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೂಡುಮಲ್ಲಿಗೆ ಗ್ರಾಮದ ಪ್ರೇಮ ಅವರನ್ನ ವಿವಾಹವಾದ್ರು.
1970ರಲ್ಲಿ ಫಸ್ಟ್ ಟೈಮ್ 4ನೇ ಲೋಕಸಭೆಗೆ ಆಯ್ಕೆಯಾದ್ರು. 1971ರಲ್ಲಿ ಮತ್ತೆ ಮರು ಆಯ್ಕೆಯಾಗ್ತಾರೆ. ನಂತರ 1972ರಿಂದ 1977ರವರೆಗೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ್ರು. ಈ ಸಮಯದಲ್ಲಿ ಎಸ್ಎಂ ಕೃಷ್ಣ ಅವರು ವಾಣಿಜ್ಯ, ಕೈಗಾರಿಕೆ, ಸಂಸದೀಯ ವ್ಯವಹಾರಗಳ ಮಂತ್ರಿಯಾಗಿ ಹೆಸರು ಮಾಡಿದ್ರು. 1980ರಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗಿ ಮತ್ತೆ ಕೇಂದ್ರದಲ್ಲಿ ಸಚಿವರಾದ್ರು. 1989ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ್ರು. 1992ರಿಂದ 1994ರವರೆಗೆ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ರು. 1994ರಲ್ಲಿ ಚುನಾವಣೆಯಲ್ಲಿ ಸೋಲಾದ್ರೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು. ನಂತರ 1996ರಿಂದ 1999ರವರೆಗೆ ರಾಜ್ಯಸಭೆಗೆ ಆಯ್ಕೆಯಾದ್ರು. 1999ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತ ಗಳಿಸಿತು. 1999 ಅಕ್ಟೋಬರ್ 11ರಂದು ನಾಡಿನ 16ನೇ ಸಿಎಂ ಆಗಿ ಆಯ್ಕೆಯಾದ್ರು. ನಂತರ ಕೇಂದ್ರದ ಕಾಂಗ್ರೆಸ್ ಇವರನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಿಸಿತ್ತು. 2008ರಲ್ಲಿ ರಾಜ್ಯಸಭೆಗೆ ಸೆಲೆಕ್ಟ್ ಆಗಿ 2009ರಲ್ಲಿ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾದ್ರು. ಈ ಸಮಯದಲ್ಲಿ ಇವರ ಇಲಾಖೆಯ ಆಡಳಿತ ದೇಶ ವಿದೇಶಗಳು ಮೆಚ್ಚುವಂತಿತ್ತು. ಇವರ ಕಾಲದಲ್ಲಿ ಬಿಸಿಯೂಟ, ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆ, ಯಶಸ್ವಿನಿ ಯೋಜನೆಯನ್ನ ಜಾರಿಗೆ ತಂದ್ರು. ಕಾವೇರಿ ವಿವಾದವನ್ನ ಜಾಣ್ಮೆಯಿಂದ ನಿಭಾಯಿಸಿದ್ರು. ಅಣ್ಣವರನ್ನ ವೀರಪ್ಪನ್ನಿಂದ ಬಿಡಿಸಿಕೊಂಡು ಬಂದಿದ್ರು. ವಿದ್ಯುತ್ ಕೊರತೆ ಉಂಟಾಗದಂತೆ ರಾಯಚೂರಿನಲ್ಲಿ 7ನೇ ಶಾಖೋತ್ಪನ್ನ ಘಟಕವನ್ನ ಆರಂಭಿಸಿದ್ರು. ನೀರಾವರಿ ಸೇರಿದಂತೆ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯವನ್ನ ಹೆಚ್ಚಿಸಿ ಸೈ ಎನಿಸಿಕೊಂಡವರು. ನಂತರದ ವರ್ಷದಲ್ಲಿ ಇವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಸೇರಿದ್ರು. ಸಿಎಂ ಆಗಿದ್ದಾಗ ಕರುನಾಡಿನ ಬಗ್ಗೆ, ಅದರಲ್ಲೂ ಬೆಂಗಳೂರಿನ ಬಗ್ಗೆ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ ಕೆಲಸ ಇಂದಿಗೂ ಜನಮನ್ನಣೆಯನ್ನ ಪಡೆಯುತ್ತಿದೆ. ಓಕೆ, ಸ್ಪೀಕರ್ ಯುಟಿ ಖಾದರ್ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಆದಂತ ಖಾದರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಸದನ ಹೇಗೆ ಏನು ಎತ್ತಾಯಿತು, ಮುಂದುವರಿತಾ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ನಮ್ಮ ನಗಲಿರಿದು ನಮಗೆ ಅತ್ಯಂತ ನೋವು ಮತ್ತು ನಮ್ಮ ರಾಜ್ಯ ಮತ್ತು ಸಮಾಜಕ್ಕೆ ತುಂಬಲಾರದ ನಷ್ಟ ಇವತ್ತು ಆಗಿದೆ. ತನ್ನ ದೀರ್ಘವಾದ ರಾಜಕೀಯದಲ್ಲಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ರೀತಿಯ ಹುದ್ದೆಯನ್ನು ಅವರು ನಿಭಾಯಿಸಿದ್ದಾರೆ. ಅವರ ಇಡೀ ಜೀವನ ರಾಜಕೀಯದ ಮತ್ತು ಸಾಮಾಜಿಕ ಜೀವನದಲ್ಲಿ ಎಲ್ಲವೂ ಕೂಡ ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲೂ ಕೂಡ ನಾವು ಕಾಣಲಿಲ್ಲ. ಎಲ್ಲ ಪ್ರೀತಿಯ ಮಾತಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡುವ ಮಾತನ್ನು ನಾನು ನೋಡಲಿಲ್ಲ. ಆ ಇಡೀ ಆ ಒಂದು ಎಲ್ಲ ಹುದ್ದೆಯ ಆ ಗೌರವ ಕಾಪಾಡಿದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ, ಯುವ ಜನಾಂಗಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ. ಅದನ್ನು ಇವತ್ತು ಆ ವ್ಯಕ್ತಿತ್ವವನ್ನು ಬಹುಶಃ ಅನುಸರಿಸಿಕೊಂಡು ಅವರ ರೀತಿ ಆಗಲಿಕ್ಕೆ ಅವರು ಬಹುಶಃ ವ್ಯಕ್ತಿ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಲಿ, ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿ ವರ್ಗದವರಿಗೆ ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಕಲ್ಕೊಂಡ ಕಾರಣ ಅಥವಾ ನಮ್ಮ ಹಿರಿಯ ನಾಯಕರಾದ ಕಾರಣ ಯಾವ ರೀತಿ ಇದನ್ನು ನಾವು